ಶಿವಮೊಗ್ಗದ ಪ್ರತಿಷ್ಠಿತ ಮೆಗಾನ್ ಆಸ್ಪತ್ರೆ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶ ಹೊರಹಾಕಿದೆ. ನಗರದ ಸಿಮ್ಸ್ ಕಾಲೇಜು ಮುಂಭಾಗ ಪ್ರತಿಭಟನೆ ನಡೆಸಿದ ಕರವೇ ಮುಖಂಡರು ಹಾಗೂ ಕಾರ್ಯಕರ್ತರು ಇಂದಿನಿಂದ 2 ದಿನಗಳ ಕಾಲ ಅಹೋರಾತ್ರಿ ಧರಣಿ ನಡೆಸಲಿದ್ದಾರೆ. ಮೆಗಾನ್ ಆಸ್ಪತ್ರೆಯ ಸಮಸ್ಯೆಗಳನ್ನು ತಕ್ಷಣ ಸರಿಪಡಿಸುವಂತೆ ಹೋರಾಟಗಾರರು ಆಗ್ರಹಿಸಿದ್ದಾರೆ. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯುತ್ತಾ ಇಲ್ಲ, ವೈದ್ಯರು ಕೂಡ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಆರೋಪ ಮಾಡಿದರು. ಜೊತೆಗೆ ಮೆಗಾನ್ ಆಸ್ಪತ್ರೆ ಇರಲಿ, ಪ್ರತ್ಯೇಕ ಜಿಲ್ಲಾ ಆಸ್ಪತ್ರೆಯೊಂದನ್ನು ಸಹ ಮಾಡಿ ಅಂತ ಆಗ್ರಹ ಮಾಡಿದರು. ಶಾಸಕರು ಸಚಿವರು ಇತ್ತ ಗಮನ ಹರಿಸುವಂತೆ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಹಿಳೆಯರು, ಹಿರಿಯರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಶಿವಮೊಗ್ಗ ಜಿಲ್ಲಾ ಮೆಗಾನ್ ಬೋಧನಾ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ಅಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ದೀವಿ. ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಯಲ್ಲಿ ಹೊರ ಜಿಲ್ಲೆಗಳಿಂದ, ತಾಲೂಕುಗಳಿಂದ ತುಂಬ ರೋಗಿಗಳು ಬರ್ತಾನೆ ಇರ್ತಾರೆ. ಆದರೆ ಶಿವಮೊಗ್ಗದಲ್ಲಿ ಬೋಧನಾ ಆಸ್ಪತ್ರೆ ಯಾವುದೇ ಥರದ ವ್ಯವಸ್ಥೆ, ಒಂದು ನೀರಿನ ವ್ಯವಸ್ಥೆ ಸಹಿತ ಸರಿ ಇಲ್ಲ, ಹಾಗೂ ಬಾತ್ರೂಮ್ ವ್ಯವಸ್ಥೆ ಅಂತೂ ಹದಗೆಟ್ಟು ಹೋಗ್ಬಿಟ್ಟಿದೆ, ದುರ್ನಾತದಿಂದ ಕೂಡಿದೆ. ಹಾಗೂ ನಮಗೆ ಈ ಬೋಧನಾ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಡಾಕ್ಟ್ರುಗಳು ಅವ್ರದ್ದೇ ಆದ ಸ್ವಂತ ಆಸ್ಪತ್ರೆಗಳನ್ನ ಮಾಡ್ಕೊಂಡು ಅವರು ಬಂದು ಬೆಳಿಗ್ಗೆ ತಮ್ಮ ಕೊಟ್ಬಿಟ್ಟು ಅವ್ರ ಆಸ್ಪತ್ರೆಗಳಿಗೆ ಅವ್ರು ಹೋಗ್ತಾರೆ. ಇಲ್ಲಿ ಕಲಿಕಾ ಡಾಕ್ಟ್ರುಗಳು ಏನಿರ್ತಾರೋ ಅವ್ರಿಗೆ ಬಿಟ್ಟೋಗಿರ್ತಾರೆ. ಅವ್ರುಗಳು ಈ ವಾಟ್ಸಪ್ ಮುಖಾಂತರ ಅವರಿಗೆ ಕಳಿಸೋದು, ಈ ರೋಗಿಗೆ ಈ ರೀತಿ ಇದೆ ಅಂತ. ನಂತರದಲ್ಲಿ ಅವರು ಅಲ್ಲಿಂದ ಅದಕ್ಕೆ ಏನು ಮೆಡಿಷನ್ ಅಂತ ಕಳಿಸೋದು. ಇದು ಭಾಳ ದುರಾದೃಷ್ಟಕರ. ಭಾಳಷ್ಟು ಹೋರಾಟಗಳನ್ನ ಮಾಡಿ, ಭಾಳಷ್ಟು ಮನವಿಗಳನ್ನ ಕೊಟ್ಟರೂ ಸಹಿತ ಇವರುಗಳು ಇದನ್ನು ಸರಿಪಡಿಸ್ಕೊಂಡಿಲ್ಲ. ನಾವು ಪತ್ರಿಕಾ ಮಾಧ್ಯಮದ ಜೊತೆಗೆ ಪ್ರೆಸ್ ಮೀಟ್ ಮಾಡಿದ ನಂತರ ಇವ್ರುಗಳು ಮತ್ತೆ ಹೋಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಇಲ್ಲಿವರೆಗೂ ಇವ್ರು ಏನು ಮಾಡ್ತಾಯಿದ್ರು, ಆಡಳಿತ ವರ್ಗದವರು ಮತ್ತೆ ಹೋಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಇವರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಇವ್ರದ್ದು. ಇವ್ರ ಬಗ್ಗೆ ಮಾತಾಡ್ತೀವಿ ಒಂದು ಮಾತ್ರಕ್ಕೆ ಇವ್ರು ಹೋಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಆಮೇಲೆ ನಾವು ರಾತ್ರಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋ ಸಮಯದಲ್ಲೇ ಅವರು ಹೋಗಿ ನೆನ್ನೆ ಕ್ಲೀನ್ ಮಾಡಿದ್ದಾರೆ. ವಾಶ್ರೂಮ್ನ ಮತ್ತು ಬಾತ್ರೂಮ್ಗಳನ್ನೆಲ್ಲ ನೆನ್ನೆ ಕ್ಲೀನ್ ಮಾಡಿದ್ದಾರೆ. ಅದಕ್ಕೆಲ್ಲ ನಮ್ಮ ಹತ್ರ ಆಧಾರಗಳಿದ್ದಾವೆ. ಈ ರೀತಿ ಇವರು ಯಾರಾದರೂ ಕೇಳಿದಾಗ ಎಚ್ಚೆತ್ಕೊಳ್ಳೋ ಅಂಥ ಕಾರ್ಯ ಮಾಡ್ತಾಯಿದ್ದಾರೆ. ಮತ್ತು ಹೊರಗಡೆಯಿಂದ ಬಂದು ಇಲ್ಲಿ ಮೆಗಾನ್ ಆಸ್ಪತ್ರೆಗಳಲ್ಲಿ ಹೆಣ್ಮಕ್ಳಿಗೆ ಒಂದು ಡೆಲಿವರಿ ಅನ್ನೋದಾದಾಗ ಹೆಣ್ಮಕ್ಳಿಗೆ 1,500 ಕೊಡಿ, ಗಂಡು ಮಕ್ಕಳಿಗೆ 1,000 ಕೊಡಿ, ಈ ರೀತಿ ಮುಚ್ಚುಮರೆ ಮಾಡ್ತಿದ್ದಾರೆ. ಹಾಗಾಗಿ ಶಿವಮೊಗ್ಗ ಜಿಲ್ಲಾ ಬೋಧನಾ ಆಸ್ಪತ್ರೆ ಪ್ರತಿಯೊಂದು ಜಾಗದಲ್ಲೂ CC ಕ್ಯಾಮ್ರಾ ವ್ಯವಸ್ಥೆ ಆಗಬೇಕು. ಈ CC ಕ್ಯಾಮ್ರಾ ವ್ಯವಸ್ಥೆ ಆದಲ್ಲಿ ಈ ಸರಿಪಡಿಸ್ಕೊಳ್ಳಬಹುದು ಅಂತ ಅಂದ್ಕೊಳ್ತೀನಿ. ಮತ್ತು ಇದೇ ರೀತಿಯೂ ಅಷ್ಟೇ, ಅವರಿಗೆ ಆಪ್ರೇಷನ್ಗೆ ಇಷ್ಟು ಅಂತ ಫಿಕ್ಸು. ಆಮೇಲೆ ಆಪ್ರೇಷನ್ ಮಾಡೋ ಟೈಮಲ್ಲಿ ಇವರಿಗೆ ಡಾಕ್ಟ್ರು ಆಪ್ರೇಷನ್ಗೆ ಹೇಳಿರ್ತಾರೆ, ಅನಸ್ತೇಸಿಯಾ ಡಾಕ್ಟ್ರು ಬಂದಿರೋದಿಲ್ಲ. ಅವರು 3 ದಿವಸ ರಜೆ ಹಾಕಿದರೆ ಪೇಷಂಟ್ ಅಲ್ಲೇ. ಹೀಗಾಗಿ ಸುಮಾರು ದುರ್ಘಟನೆಗಳು ನಡೆದು ಮಾಧ್ಯಮದಲ್ಲೆಲ್ಲ ಮಾಡಿದ್ದಾರೆ. ಇದನ್ನು ದಯವಿಟ್ಟು ಸರಿಪಡಿಸ್ಕೋಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಭಾರಿ ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ಇವತ್ತು ಅಹೋರಾತ್ರಿ ಧರಣಿ ಮಾಡ್ತಾಯಿದ್ದೀವಿ. ಹಾಗೂ ಕೆಲವೊಂದು ಮೆಡಿಷನ್ಗಳ್ನ ಸಹಿತ ಹೊರಗಡೆ ಬರ್ಕೊಡ್ತಾರೆ, ಸ್ಕ್ಯಾನಿಂಗ್ಗಳಿಗೆ ಹೊರಗಡೆ ಬರ್ಕೊಡ್ತಾರೆ, ಟ್ರೀಟಿಗೂ ಅಷ್ಟೇ. ಆಮೇಲೆ ಈ ನಾಯಿ ಕಚ್ಚಿದ್ರೆ ಅದಕ್ಕಿರ್ತಕ್ಕಂಥ ಇಂಜೆಕ್ಷನೇ ಇರೋದಿಲ್ಲ, ಪ್ರತಿ ತಿಂಗಳು ಬಿಲ್ ಮಾತ್ರ ಹೋಗ್ತಾನೇ ಇರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳದೆ ಇಲ್ಲದಲ್ಲಿ ನಾಳೆ ಮುಂದಿನ ದಿನಗಳಲ್ಲಿ ನಾವು ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಎಚ್ಚರವನ್ನು ಕೊಡ್ತಾ ಇದ್ದೀವಿ. ಇವತ್ತು 15ನೇ ತಾರೀಕು ಬುಧವಾರ ಮತ್ತು 16ನೇ ತಾರೀಕು ನಾಳೆ, ಈ ದಿನ 2 ದಿನಗಳು ನಾವು ಮೆಗಾನ್ ಆಸ್ಪತ್ರೆಯ ಆಗ್ತಾ ಇರತಕ್ಕಂಥ ಅಲ್ಲಿ ಸಮಸ್ಯೆಗಳ ವಿರುದ್ಧವಾಗಿ ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಮಾಡ್ತಿರೋ ಕಾರಣ ಇಷ್ಟೇ. ಮೆಗಾನ್ ಆಸ್ಪತ್ರೆಯಲ್ಲಿ ಸಾರ್ವಜನಿಕರು, ಹಳ್ಳಿಯಿಂದ ಬಂದಂತಹ ಹೆಣ್ಮಕ್ಳಿರ್ಬೋದು, ಪುರುಷರಿರ್ಬೋದು, ರೈತರಿರ್ಬೋದು, ಯಾರೇ ಬಂದರೂ ಒಂದು ಕೊಠಡಿಗೆ ವೈದ್ಯರ ಹತ್ರ ಹೋದಾಗ, ತಪಾಸಣಾ ಕೊಠಡಿಗೆ ಹೋದಾಗ ವೈದ್ಯರ ಒಂದು ನಾಮಫಲಕ ಇರುತ್ತೆ ಹೊರತು ವೈದ್ಯರಿರೋದಿಲ್ಲ. ಈಗ ಕಲಿಕಾ ವೈದ್ಯರೇನಿದ್ದಾರೆ ಅವರಿರ್ತಾರೆ. ಯಾವುದಾದ್ರು ಎಮರ್ಜೆನ್ಸಿ ವಾರ್ಡಿಗೆ ತುರ್ತು ಚಿಕಿತ್ಸೆ ಅಂತ ಹೋದಾಗಲೂ ಸಹ ಒಂದು ಕಲಿಕಾ ವೈದ್ಯರುಗಳಿರ್ತಾರೆ ವಿನಃ ಸೀನಿಯರ್ ವೈದ್ಯರುಗಳಿರಲ್ಲ. ಎಲ್ಲದೂ ವಾಟ್ಸಪ್ ಮೂಲಕ ಅವರಿಗೆ ಏನಾಗಿದೆ, ಇವ್ರಿಗೇನು ಹುಷಾರಿಲ್ಲ, ಏನಾಗಿದೆ ಅನ್ನೋದನ್ನು ವಾಟ್ಸಪ್ ಮೂಲಕ ಸೀನಿಯರ್ ವೈದ್ಯರುಗಳಿಗೆ ಅವರು ಒಂದು ವಾಟ್ಸಪ್ ಮೆಸೇಜ್ ಮಾಡೋಂಥದ್ದಾಗಿದೆ. ಅದಕ್ಕೆ ಅವರು ಅಲ್ಲಿಂದನೇ ಒಂದು
ಮೆಡಿಸನ್ನು ಕಳಿಸೋಂಥದ್ದಾಗಿದೆ. ಹಾಗಾಗಿ ಜನಸಾಮಾನ್ಯರಿಗೆ ಇದು ತುಂಬ ಒಂದು ಅವ್ಯವಸ್ಥೆ ಆಗ್ತಾ ಇದೆ. ವೈದ್ಯರ ಒಂದು ಸಂಪರ್ಕ ಜನಸಾಮಾನ್ಯರಿಗೆ ತಲುಪಲು ಅಸಹಾಯಕತೆ ಆಗಿದೆ ಮೆಗಾನ್ ಆಸ್ಪತ್ರೆ. ಮತ್ತು ಅಲ್ಲಿನ ಒಂದು ಬಾತ್ರೂಮ್ಗಳಿರ್ಬೋದು, ನಾವು ಹೆಣ್ಮಕ್ಳು ಒಂದು ರೋಗ ಬಂದು ಯಾರ್ಯಾರು ಆಗಿರ್ಬೋದು, ಒಂದು ಸಾರ್ವಜನಿಕರು ಹೋದಾಗ ಅವರಿಗೆ ರೋಗ ಇನ್ನೂ ಬರುತ್ತೆ. ಶೌಚಾಲಯಗಳಿಗೆ ಹೋದರೆ ರೋಗ ಹೋಗಿಸ್ಕೊಳ್ಳೋಕೆ ಆಸ್ಪತ್ರೆಗೆ ಹೋದರೆ ರೋಗ ತಗೊಂಡು ಬರೋ ಅಂಥದ್ದಾಗುತ್ತೆ. ಮತ್ತು ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಲ್ಲೂ ತುಂಬ ವ್ಯವಸ್ಥಿತವಾಗಿ ಹಾಳಾಗೋಗಿದೆ ಮೆಗಾನ್ ಆಸ್ಪತ್ರೆ. ಹಾಗಾಗಿ ಮೆಗಾನ್ ಆಸ್ಪತ್ರೆಗೆ ಸಂಬಂಧಿಸಿದಂತಹ ಅಧಿಕಾರಿಗಳಿರ್ಬೋದು, ಅಲ್ಲಿ ಒಂದು ಯಾರೇ ಒಂದು ಸಿಬ್ಬಂದಿ ವರ್ಗದವರು ಇರ್ಬೋದು, ಅತಿ ಹೆಚ್ಚಾಗಿ ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಮತ್ತು ಇಲ್ಲಿ ರಾಜಕಾರಣಿಗಳು MP ಗಳಿರ್ಬೋದು, MLAಗಳಿರ್ಬೋದು, MLCಗಳಿರ್ಬೋದು, ಇವರೆಲ್ಲರೂ ಸಹ ಒಂದು ಈ ವಿಚಾರಗಳನ್ನ ಅತಿ ಬೇಗ ಗಣನೆಗೆ ತಗೊಂಡು ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಅಂತ ನಾವು ಇಲ್ಲಿ ವಿಚಾರದಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಒಂದು ಪ್ರಸೂತಿ ಕೇಂದ್ರದಲ್ಲಿ ಈಗ ಹೇಳ್ತಾರೆ, ನಾವು ಮೊನ್ನೆ ಎಲ್ಲ ಪ್ರೆಸ್ ಮೀಟ್ ಮಾಡಿ ಬಂದಿದ್ವಿ, ನಿನ್ನೆ ಸಾಯಂಕಾಲ ಪ್ರೆಸ್ ಮೀಟ್ ಮಾಡಿರ್ತಾರೆ ಡಾಕ್ಟ್ರುಗಳು, ಹೋಗಿ ಪತ್ರಿಕಾ ಭವನದಲ್ಲಿ ಪ್ರೆಸ್ ಮೀಟ್ ಮಾಡಿರ್ತಾರೆ. ಏನಂತ ಮಾಡಿರ್ತಾರೆ, ನಾವು ಮೊನ್ನೆ ಹೋಗಿ ವ್ಯವಸ್ಥೆ ಸರಿ ಇಲ್ಲ, ನಾವು 15 ಮತ್ತು 16ನೇ ತಾರೀಕು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ ಅಂತೇಳಿ ನಾವು ಅವರಿಗೆ ನಾವೊಂದು ಪತ್ರಿಕಾ ಭವನದಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಅದು ವಿಚಾರ ತಿಳ್ಕೊಂಡು ಅವರು ಇಲ್ಲ ನಮ್ಮ ವ್ಯವಸ್ಥೆ ಎಲ್ಲ ಸರಿ ಇದೆ ಅಂತೇಳಿ ನೆನ್ನೆ ಮಾಡಿರೋದು ಅದು ತಪ್ಪು ಇದೆ. ಯಾಕೆಂತಂದರೆ ಅಲ್ಲಿ ಹೋಗಿ ಬಂದಿರತಕ್ಕಂಥ ರೋಗಿಗಳೇ ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ಹೆಣ್ಣುಮಕ್ಳು ಏನಾದರೂ ಹೆರಿಗೆ ಕೇಂದ್ರದಲ್ಲಿ ಹೆಣ್ಣುಮಕ್ಳು ಹುಟ್ಟಿದರೆ ಹೆಣ್ಣುಮಕ್ಳಿಗೆ ಆಗಿದ್ದಂತಹ ಒಂದು ರೈಟ್ ಫಿಕ್ಸ್ ಮಾಡಿದಾರಂತೆ, ಗಂಡು ಮಗು ಹುಟ್ಟಿದರೆ ಗಂಡು ಮಗುಗೆ ಒಂದು ಸಪ್ರೇಟ್ ರೈಟ್ ಫಿಕ್ಸ್ ಮಾಡಿದಾರಂತೆ ದುಡ್ಡಿನ ವಿಷಯದಲ್ಲಿ. ಹಾಗಾಗಿ ತುಂಬ ಅವ್ಯವಸ್ಥೆ ಕಾಣ್ತಾ ಇದೆ. ನಮಗೆ ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು. ಸಾರ್ವಜನಿಕವಾಗಿ ಎಲ್ಲ ರೀತಿಯಲ್ಲೂ ಮೆಗಾನ್ ಆಸ್ಪತ್ರೆಯಿಂದ ನಮಗೆ ತೊಂದರೆ ಆಗಿದೆ.